ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫ್ಲೋರನ್ ಅಡ್ಡ. ನಾನು ನಿಮ್ ಕಿರಣ್ ಮಾತಾಡ್ತಾ ಇರೋದು. ಸೊ ಪ್ರತಿ ವಿಡಿಯೋದಲ್ಲೂ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಮ್ಮ ಫ್ಲೋರನ್ ಫಿಶ್ ಬಗ್ಗೆ ಬರ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಸೊ ಅದೇ ರೀತಿಯಾಗಿ ಇವತ್ತಿನ ಟಾಪಿಕ್ ನೋಡೋದಾದ್ರೆ, ನಾವು ಫ್ಲೋರನ್ ಫಿಶ್ಗೆ ಯಾವ ನೀರನ್ನು ವಾಟರನ್ನು ಹಾಕೋದ್ರಿಂದ ನಮ್ಮ ಫಿಶ್ ಹೆಲ್ತಿ ಆಗಿರುತ್ತೆ ಅನ್ನೋದೊಂದು ಪ್ರತಿಯೊಬ್ಬ ಫ್ಲೋರನ್ ಹಾಬಿಸ್ಟ್ಗೂ ಕೂಡ ಇದೊಂದು ಡೌಟ್ ಇರುತ್ತೆ. ಸೊ ಪ್ರತಿಯೊಬ್ರು ಕಸ್ಟಮರ್, ಸರ್ ಆ ವಾಟರ್ ಹಾಕ್ಲಾ, ಇಲ್ಲ ಬೋರ್ವೆಲ್ ವಾಟರ್ ಹಾಕ್ಲಾ, ಆರ್ ಎಲ್ಸ್ ಕ್ಯಾನ್ ವಾಟರ್ ಹಾಕ್ಲಾ, ಆರ್ ಓ ವಾಟರ್ ಹಾಕ್ಲಾ, ಸೊ ಯಾವ್ದು ಹಾಕ್ಲಿ ಅನ್ನೋದೊಂದು ಒಂದು ದೊಡ್ಡ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ಒಂದು ದೊಡ್ಡ ಕ್ವಶನ್ ಮಾರ್ಕ್ ಕೂಡ ಆಗಿರ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ವಾಟರ್ ಹಾಕೋದ್ರಿಂದ ನಮ್ಮ ಫ್ಲೋರನ್ ಫಿಶ್ ಹೆಲ್ತಿ ಆಗಿರುತ್ತೆ ಅಂಡ್ ಯಾವ ವಾಟರ್ ಹಾಕಿರೋದ್ರಿಂದ ನಮ್ಮ ಫಿಶ್ ಅನ್ಹೆಲ್ತಿ ಆಗಿದೆ, ಸೊ ಯಾವ ರೀತಿಯಾಗಿ ನಮ್ಮ ಫಿಶ್ ಅದ್ರ ಬೇಸ್ಡ್ ರಿಯಾಕ್ಟ್ ಆಗುತ್ತೆ, ಸೊ ಯಾವ ವಾಟರ್ ಹಾಕೋದ್ರಿಂದ ತುಂಬಾ ಫಿಶ್ ಹೆಲ್ತಿಯಾಗಿ ಆಕ್ಟಿವ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋನ ಟಿಲ್ ಎಂಡ್ ತನಕ ನೋಡಿ, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಆದ್ರಿಂದ ನಿಮ್ಗೆ ಒಂದು ಒಳ್ಳೆ ವಾಟರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಫ್ಲೋರನ್ ಫಿಶ್ಗೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಬಹುದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ಸೊ ಫಸ್ಟ್ ಆಫ್ ಆಲ್, ನಮ್ಮ ಫ್ಲೋರನ್ ಫಿಶ್ಗೆ ವಾಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವ್ ಅನ್ಕೊಬಹುದು ಎಲ್ಲಾ ಫಿಶಸ್ ತರನೇ ಈ ಯಾವ್ದೋ ಒಂದು ವಾಟರ್ ಹಾಕಿದ ತಕ್ಷಣ ನಮ್ಮ ಫಿಶ್ ತುಂಬಾ ಹೆಲ್ತಿಯಾಗಿ ಆರಾಮಾಗಿರುತ್ತೆ ಅಂತ. ಸೊ ಅದು ಖಂಡಿತವಾಗ್ಲೂ ರಾಂಗ್. ಸೊ ನಾವ್ ಯಾವಾಗಾದ್ರೂ ಅನ್ಹೆಲ್ತಿ ವಾಟರ್ ಅಂದ್ರೆ ಪ್ರಾಪರ್ ಆಗಿರುವಂತ ವಾಟರ್ನ ನಾವು ಹಾಕಿಲ್ಲ ಅಂತಂದ್ರೆ ನಮ್ಮ ಫ್ಲೋರನ್ ಫಿಶ್ಗೆ ಫಿಶ್ ಬೇಗ ಸ್ಟ್ರೆಸ್ಗೆ ಹೋಗುವಂಥದ್ದು ಅಂಡ್ ಅದ್ರದ್ದು ಹೆಡ್ ಡೆವಲಪ್ಮೆಂಟ್ ಆಗದಿಲ್ದಿರುವಂಥದ್ದು ಅಂಡ್ ಅಪಾರ್ಟ್ ಫ್ರಮ್ ದಟ್ ಕಲರೇಷನ್ ಓಪನ್ ಆಗಿಲ್ದಿರುವಂಥದ್ದು ಅಂಡ್ ಬೇಗ ಸ್ಟ್ರೆಸ್ಗೆ ಹೋಗ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ಅದ್ರ ರಿಯಲ್ ಪೊಟೆನ್ಷಿಯಲ್ ತೋರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ರೀಸನ್ಗೋಸ್ಕರ ನಾವು ಆದಷ್ಟು ಹೆಲ್ತಿ ವಾಟರ್ನ ಹಾಕ್ಬೇಕಾಗುತ್ತೆ. ಸೊ ಏನಪ್ಪಾ ಈ ಹೆಲ್ತಿ ವಾಟರ್ನ ನೋಡೋದಾದ್ರೆ, ಇದರಲ್ಲಿ ಟೋಟಲ್ ಡಿಸಾಲ್ವ್ ಸಾಲಿಡ್ ಅಂದ್ರೆ TDS ಅಂತ ಕರಿತೀವಿ ಗೊತ್ತಾ, ಸೊ ಹಾರ್ಡ್ನೆಸ್. ಸೊ ಇದನ್ನ ನೋಡೋದಾದ್ರೆ ನಾವು 150 ಇಂದ 150ರಿಂದ 250 300ವರೆಗೂ ಕೂಡ ಮ್ಯಾನೇಜಬಲ್. ಸೊ ಇಷ್ಟಿರೋದ್ರಿಂದ ಹಾರ್ಡ್ನೆಸ್ ತುಂಬಾ ಓವರ್ ಹಾರ್ಡ್ನೆಸ್ ಆದ್ರೂ ಕೂಡ ನಮ್ಮ ಫಿಶ್ಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಹಾರ್ಡ್ನೆಸ್ ನೋಡೋದಾಯ್ತು ಅಂತಂದ್ರೆ ನಿಮಗೆ pH ಲೆವೆಲ್ ನೋಡೋದಾದ್ರೆ ನಮಗೆ 6.5 ಇಂದ ಹಿಡಿದು 8 ಒಳಗಡೆ ಇರಬೇಕು. ಸೊ 6.5 ಇಂದ 8 ಒಳಗಡೆ ಇರೋದ್ರಿಂದ ನಿಮ್ಮ ಫಿಶ್ ತುಂಬಾ ಹೆಲ್ತಿ ಆಗಿರುತ್ತೆ. ಏನಾದ್ರೂ ನಮ್ಮ ಏನು pH ಲೆವೆಲ್ಲು ತುಂಬಾ ಹೈ ಆಗೋಯ್ತು ಅನ್ನೋದಾದ್ರೂ ಕೂಡ ನಿಮ್ ಫಿಶ್ ಸಿಕ್ಕಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು pH ಲೆವೆಲ್ ಅನ್ನೋದು ಏನಾಗುತ್ತೆ ಅಪ್ಪ ಅಂದ್ರೆ ನಿಮ್ಮ ವಾಟರ್ ಹೆಲ್ತ್ ಕ್ವಾಲಿಟಿ ಹೆಂಗಿದೆ ಅನ್ನೋದನ್ನ ತೋರಿಸುವಂಥದ್ದು. ಯಾವಾಗ ಲೆಸ್ ದೆನ್ 6 or 5 ಹೋಗ್ಬಿಡ್ತು ಅಂದ್ರೆ ಆ ವಾಟರ್ ಕಂಪ್ಲೀಟ್ ಆಗಿ ಆಸಿಡ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂತ ವಾಟರ್ ನಮ್ಮ ಫ್ಲೋರನ್ ಫಿಶ್ಗೆ ಸೂಟಬಲ್ ಆಗೋದಿಲ್ಲ. ನಾಟ್ ಓನ್ಲಿ ದ ಫ್ಲೋರನ್ ಫಿಶ್ಗೆ ಅಂತಲ್ಲ, ನಾವು ಕೂಡ ಕುಡಿಯೋದಕ್ಕೆ ಅದು ಪ್ರಾಪರ್ ಆಗಿರುವಂತ ವಾಟರ್ ಅಲ್ಲ ಅಂತ ಅರ್ಥ. ಸೊ ಮೋರ್ ದೆನ್ 6.5 ಇರಬೇಕು ಅಂಡ್ 8 ಬಿಲೋ ಇರಬೇಕು. ಸೊ ಇಂಥ ವಾಟರ್ ಯೂಸ್ ಮಾಡೋದ್ರಿಂದ ನಮ್ಮ ಫ್ಲೋರನ್ ಫಿಶ್ ತುಂಬಾ ಹೆಲ್ತಿ ಆಗಿರುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ದಿಸ್ pH ಲೆವೆಲ್ ಮತ್ತೆ TDS ಲೆವೆಲ್, ಇನ್ನೊಂದು ಅಂಶ ನೀವು ಯಾರು ಕೂಡ ಇದು ನೋಟ್ ಡೌನ್ ಮಾಡಲ್ಲ. ಏನಪ್ಪಾ ಅಂತಂದ್ರೆ, ಒಬ್ಬೊಬ್ರು ಈ ಮಿನರಲ್ ವಾಟರ್ ಅಂದ್ರೆ ಈ ಕ್ಯಾನ್ ವಾಟರ್ 20 ಲೀಟರ್ ಬಿಸ್ಲರಿ ವಾಟರ್ ಅಂತ ಕರಿತೀವಿ ಗೊತ್ತಾ, ಸೊ ಅದನ್ನ ಯೂಸ್ ಮಾಡ್ತಾ ಇರ್ತೀರಾ. ಸೊ ಕಂಪ್ಲೀಟ್ ಬಿಸ್ಲರಿ ವಾಟರ್ ಯೂಸ್ ಮಾಡ್ತಾ ಇರ್ತೀರಾ, ಆರ್ ಎಲ್ಸ್ ಕಂಪ್ಲೀಟ್ ಬೋರ್ ವಾಟರ್ ಯೂಸ್ ಮಾಡ್ತಾ ಇರ್ತೀರಾ. ಸೊ ಬೋರ್ ವಾಟರ್ ಕಂಪ್ಲೀಟ್ ಆಗಿ ಯೂಸ್ ಮಾಡೋದ್ರಿಂದ ಹೊಸದಾಗಿ ಹಾಕಿರುವಂತ ಬೋರ್ ಅಲ್ಲಿ ನಿಮ್ಗೆ ಅಷ್ಟೊಂದೇನು ಕ್ಲೋರಿನ್ ಕಂಟೆಂಟ್ ಇರಲ್ಲ. ಸೊ ಕ್ಲೋರಿನ್ ಏನಪ್ಪಾ ಕೆಲಸ ಮಾಡುತ್ತೆ ಅಂತಂದ್ರೆ, ಈಗ ಕ್ಲೋರಿನ್ ಬಂದ್ಬಿಟ್ಟು ನಿಮ್ಗೆ ವೈಟ್ ಕಲರ್ ಪ್ಯಾಚಸ್ ಬರುತ್ತೆ ಈ ಟ್ಯಾಂಕ್ ಅಲ್ಲಿ. ನೀವು ಅಬ್ಸರ್ವ್ ಮಾಡಿ, ಕ್ಲೋರಿನ್ ಪೌಡರ್ ಏನಪ್ಪಾ ಬರುತ್ತಲ್ವಾ, ಸೊ ಈ ಕ್ಲೋರಿನ್ ಹೆಂಗೆ ಫಾರ್ಮೇಶನ್ ಆಗುತ್ತಲ್ವಾ, ಸೊ ಈ ಕ್ಲೋರಿನ್ ಇಂದ ಕೂಡ ನಿಮ್ಮ ಫಿಶ್ಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್, ಈ ಕ್ಲೋರಿನ್ ಬರೋದ್ರಿಂದ ಹೆಂಗ್ ಬರುತ್ತಪ್ಪ ಅಂತಂದ್ರೆ, ಯಾವಾಗ ಹೊಸ ಬೋರ್ವೆಲ್ ಇರುತ್ತೋ ಅವಾಗ ಏನ್ ತೊಂದರೆ ಆಗಲ್ಲ. ಯಾವಾಗ ಅದು ಓಲ್ಡ್ ಹಳೇದಾಗ್ತಾ ಹೋಗುತ್ತೋ ಅವಾಗ ಏನಪ್ಪಾ ಆಗುತ್ತೆ ಅಂದ್ರೆ, ಈ ಬೋರ್ವೆಲ್ ಕೆಲಸ ಏನಪ್ಪಾ ಅಂದ್ರೆ ಆ ಕಡೆ ಈ ಕಡೆ ಇರುವಂತ ಎಲ್ಲಾ ನೀರಿನ ಅಂಶನು ಹೀರಿ ನಿಮ್ಗೆ ಮೋಟರ್ ಸಹಾಯದಿಂದ ನಿಮ್ಗೆ ನೀರನ್ನ ಸಪ್ಲೈ ಮಾಡುವಂತದ್ದು ಬೋರ್ವೆಲ್ ಕೆಲಸ ಆಗಿರುತ್ತೆ. ಸೊ ಆ ರೀಸನ್ಗೋಸ್ಕರ ಅಲ್ಲಿರುವಂತ ಕ್ಲೋರಿನ್ ಕಂಟೆಂಟ್ ಏನಾಗುತ್ತೆ ನಿಮ್ಮ ಫಿಶ್ಗೆ ತೊಂದರೆ ಆಗುತ್ತೆ. ಅಲಾಂಗ್ ವಿತ್ ದಟ್ ಅದ್ರ ಜೊತೆಗೆ ನಿಮ್ಮ ಟ್ಯಾಂಕ್ ಕೂಡ ಗಲೀಜಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ಬೋದು, ಸೊ ಫುಲ್ ಬೋರ್ವೆಲ್ ವಾಟರ್ ಹಾಕೋದ್ರಿಂದ ಈ ತರ ಹಾರ್ಡ್ನೆಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಒಂದು. ಸೊ ಹಾರ್ಡ್ನೆಸ್ ಬೋರ್ವೆಲ್ದು ಆಲ್ಮೋಸ್ಟ್ ಒಂದೊಂದು ಪ್ಲೇಸಲ್ಲಿ ಒಂದೊಂದ್ ತರ ಇರುತ್ತೆ. ಸೊ ಒಳ್ಳೆ ಪ್ಲೇಸ್ ಆಗಿದ್ರೆ ಅಲ್ಲಿ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಒಂದು 300 to 500 ರೇಂಜ್ ಒಳಗಡೆ ನಿಮ್ಗೆ ಬೋರ್ವೆಲ್ದು ಹಾರ್ಡ್ನೆಸ್ ಸಿಗುತ್ತೆ.
ಅಂಡ್ ಅದೇ ರೀತಿಯಾಗಿ ಸ್ವಲ್ಪ ದೂರದಲ್ಲಿ ಲೈಕ್ ಡಿಪೆಂಡ್ಸ್ ಆನ್ ಪ್ಲೇಸಸ್, ಯಾವ್ಯಾವ ಪ್ಲೇಸಲ್ಲಿ ಇಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದೊಂದು ಪ್ಲೇಸಲ್ಲಿ ಮೋರ್ ದೆನ್ 800 ಮೇಲಿರುವಂಥದ್ದು, 1000 ಇರುವಂಥದ್ದು. ಸೊ ಇಷ್ಟೊಂದು ಹಾರ್ಡ್ನೆಸ್ ಇರೋದ್ರಿಂದ ನಿಮ್ಮ ಫಿಶ್ಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ ಕಂಟ್ರೋಲ್ ಮಾಡೋದು ಹೆಂಗೆ? ಅಂಡ್ ಇದು ಬಿಟ್ಟು ಬೋರ್ವೆಲ್ ಒಂದು ಪಾರ್ಟ್ ಆಯ್ತು ಅಂತಂದ್ರೆ, ಈಗ RO ವಾಟರ್ ಬರೋದಾದ್ರೆ ಬಿಸ್ಲರಿ ವಾಟರ್. ಸೊ ಬಿಸ್ಲರಿ ವಾಟರ್ ತುಂಬಾ ಜನ ಯೂಸ್ ಮಾಡ್ತಾ ಇರ್ತೀರಾ. ಬಿಸ್ಲರಿ ಕ್ಯಾನ್ ವಾಟರ್ ಬರುತ್ತಲ್ಲ 20 ಲೀಟರ್ಸ್ ಅದು. ಸೊ ಅದನ್ನ ಯೂಸ್ ಮಾಡೋದ್ರಿಂದ ಏನಪ್ಪಾ ತೊಂದರೆ ಅಂತಂದ್ರೆ, ನೀವು ಚೆಕ್ ಮಾಡಿ ನೋಡಿ, ಅದರದ್ದು ಬಂದ್ಬಿಟ್ಟು TDS ಲೆವೆಲ್ ನೋಡೋದಾದ್ರೆ ನಿಮ್ಗೆ ಲೆಸ್ ದೆನ್ 100 ಇರುತ್ತೆ. ಸೊ ಲೆಸ್ ದೆನ್ 100 ಅಂದ್ರೆ ಲೈಕ್ ಮೋಸ್ಟ್ಲಿ ಒಂದು 50, 60. ಸೊ ಈ ತರ ಇರೋದ್ರಿಂದ ತುಂಬಾ ಕಡಿಮೆ. ಅಂಡ್ TDS ಲೆವೆಲ್ ಒಂದು ಪಾರ್ಟ್ ಆಯ್ತು, ಹಾರ್ಡ್ನೆಸ್ ಒಂದು ಪಾರ್ಟ್ ಆಯ್ತು ಅಂತಂದ್ರೆ, ಇದು ಬಿಟ್ಟು ನಿಮಗೆ ಮಿನರಲ್ಸ್ ನೋಡೋದಾದ್ರೆ ನಿಮಗೆ ಯಾವ ನೀರು ನಮ್ಮ RO ಪ್ಲಾಂಟ್ ಅಥವಾ RO ಸಿಸ್ಟಮ್ ಒಳಗಡೆ ಹೋಗಿ ಬರುತ್ತೋ ಆ ವಾಟರ್ಗೆ ನಿಮಗೆ ಮಿನರಲ್ಸ್ ಅನ್ನೋ ಐಟಮೇ ಇರಲ್ಲ. ಸೊ ಮಿನರಲ್ಸ್ ಆಗೋ ಇರುವಂತದ್ದು ಮೆಗ್ನೀಷಿಯಂ ಮತ್ತೆ ಕ್ಯಾಲ್ಸಿಯಂ ಸಾಲ್ಟ್, ಅಯಾನ್ಸ್, ಯಾವುದೇ ತರದಂತ ಮಿನರಲ್ಸೇ ಇರಲ್ಲ. ಸೊ ಕಂಪ್ಲೀಟ್ ನೀವು RO ವಾಟರ್ ಹಾಕೋದ್ರಿಂದ ನಮ್ಮ ಫ್ಲೋರನ್ ಫಿಶ್ಗೆ ನಮ್ಗೆ ಯಾವ ರೀತಿಯಾಗಿ ಮಿನರಲ್ಸ್ ಬೇಕೋ ನೀರಿನಲ್ಲಿ, ಸೊ ಅದೇ ರೀತಿಯಾಗಿ ಫ್ಲೋರನ್ ಫಿಶಸ್ಗೂ ಕೂಡ, ಫ್ಲೋರನ್ ಫಿಶ್ ಅಂತಾನೆ ಅಲ್ಲ ಎಲ್ಲಾ ಫಿಶಸ್ಗೂ ಅಷ್ಟೇ ಒಂದು ಒಳ್ಳೆ ಮಿನರಲ್ಸ್ ಕಂಟೆಂಟು ಖಂಡಿತವಾಗ್ಲೂ ಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ RO ವಾಟರ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಕಂಪ್ಲೀಟ್ RO ವಾಟರ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಇರೋ ಒಂಚೂರು ಕೂಡ ಮಿನರಲ್ಸ್ ಕಂಟೆಂಟೇ ಇರಲ್ಲ. ಸೊ ಮಿನರಲ್ಸ್ ಇಲ್ದಿರೋದ್ರಿಂದ ನಿಮ್ಮ ಫಿಶು ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ರಿಯಲ್ ಪೊಟೆನ್ಷಿಯಲ್, ಹೆಡ್ ಪೊಟೆನ್ಷಿಯಲ್ ಆಗಿರ್ಬೋದು ಅಂಡ್ ಕಲರ್ ಆಗಿರ್ಬೋದು ಅಷ್ಟು ಪ್ರಾಪರ್ ಆಗಿ ತೋರಿಸಲ್ಲ. ಸೊ ಇದನ್ನ ಹೆಂಗಪ್ಪ ಬ್ಯಾಲೆನ್ಸ್ ಮಾಡೋದು ಅಂತ ನೋಡೋದಾದ್ರೆ, ಒಂದು 50% ಆಫ್ ಬೋರ್ವೆಲ್ ಯೂಸ್ ಮಾಡಿ, ಇನ್ ರಿಮೈನಿಂಗ್ 50% ಏನಿರುತ್ತೋ ಅದನ್ನ ಬಂದ್ಬಿಟ್ಟು RO ವಾಟರ್ ಹಾಕೊಬಹುದು. ಆರ್ ಎಲ್ಸ್ ಮೋರ್ ದೆನ್ 60% ಲೆವೆಲ್ ಅಲ್ಲಿ ನೀವು RO ಯೂಸ್ ಮಾಡ್ಕೊಳ್ಳಿ. ಇನ್ 40% ನೀವು ಬೋರ್ವೆಲ್ ಯೂಸ್ ಮಾಡೋದ್ರಿಂದ ಎರಡೂ ಕೂಡ ಆವರೇಜ್ ಆಗುತ್ತೆ. ಸೊ ಆವರೇಜ್ ಆಗೋದ್ರಿಂದ ನಿಮ್ಮ ಫ್ಲೋರನ್ ಫಿಶ್ಗೆ ಬೇಕಾಗಿರುವಂತ ಮಿನರಲ್ಸ್ ಕೂಡ ಸಿಗುತ್ತೆ ಅಂಡ್ ಅದೇ ರೀತಿಯಾಗಿ ವಾಟರ್ ಕೂಡ ತುಂಬಾ ಹೆಲ್ತಿ ಆಗಿರುತ್ತೆ. ಸೊ ಇದೆರಡನ್ನೂ ಆವರೇಜ್ ಮಾಡೋದ್ರಿಂದ ನಿಮ್ಮ ಫ್ಲೋರನ್ ಫಿಶ್ ತುಂಬಾ ಹೆಲ್ತಿ ಆಗಿರುತ್ತೆ. ಲಾಸ್ಟ್ ಒಂದು ಸಿಂಪಲ್ ಆಗಿರುವಂತ ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನಿಮ್ಮ ಫ್ಲೋರನ್ ಫಿಶ್ಗೆ ಮಿನರಲ್ಸು ಅದೇ ರೀತಿ ಒಂದು ಒಳ್ಳೆ ಹೆಲ್ತಿ ವಾಟರ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಒಂದು ನದಿಯ ನೀರು ಅಂದ್ರೆ ಕಾವೇರಿ ಆಗಿರ್ಬೋದು ಅಥವಾ ನಿಮ್ಮ ನಿಯರೆಸ್ಟ್ ಪ್ಲೇಸ್ ಅಲ್ಲಿ ಇರುವಂತ ನದಿ ನೀರು ಹಾಕೋದ್ರಿಂದ ತುಂಬಾ ಹೆಲ್ತಿ ಆಗಿರುತ್ತೆ. ಸೊ ಅದ್ರಲ್ಲಿ ಯಾವುದೇ ತರದಂತ ಹಾರ್ಡ್ನೆಸ್ ಅಥವಾ ಈ ತರ ಬೇರೆ ಬೇರೆ ತರದಂತ ಪ್ರಾಬ್ಲಮ್ಗಳು ಏನೂ ಬರೋದಿಲ್ಲ. ಸೊ ನದಿ ವಾಟರ್, ಕಾವೇರಿ ಏನಾದ್ರು ಪ್ರತಿಯೊಂದು ಪ್ಲೇಸ್ ಅಲ್ಲೂ ಕೂಡ ಕಾವೇರಿ ಬರಲ್ಲ. ಸೊ ಎಲ್ರಿಗೂ ನಾವು ಕಾವೇರಿ ವಾಟರ್ ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡಕ್ಕಾಗಲ್ಲ. ಸೊ ಕಾವೇರಿ ವಾಟರ್ ಅಲ್ಲಿ ಎಲ್ಲಾ ತರದಂತ ಮಿನರಲ್ಸ್ ಕೂಡ ನಿಮ್ಗೆ ಸಿಕ್ಬಿಡುತ್ತೆ. ಸೊ ನ್ಯಾಚುರಲ್ ವಾಟರ್ ಆಗಿರೋದ್ರಿಂದ ತುಂಬಾ ಹೆಲ್ತಿ ಆಗಿರುತ್ತೆ ವಾಟರ್. ಅಂಡ್ ಅದೇ ರೀತಿಯಾಗಿ ನಿಮ್ಮ ವಾಟರ್ಗೆ ಯಾವುದೇ ತರದಂತ ಮೆಡಿಸನ್ಸ್ ಆಗೋ ರಿಕ್ವೈರ್ಮೆಂಟ್ ಇಲ್ಲ. ಸೊ ಸುಮ್ಮನೆ ನೀವು ವಾಟರ್ ಚೇಂಜ್ ಮಾಡಿದ ತಕ್ಷಣ ಒಂದ್ ಸ್ವಲ್ಪ ಮೆಡಿಸನ್ ಹಾಕ್ಬಿಡೋದು, ಸೊ ಈ ತರ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಸೊ ಅದರ ಮೆಡಿಸನ್ ಹಾಕ್ಬಿಡೋದ್ರಿಂದ ವಾಟರ್ ಚೇಂಜ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನಮ್ಮ ಕಂಡೀಷನ್ ಪ್ರಕಾರ 20 to 30% ವಾಟರ್ ಚೇಂಜ್ ಮಾಡಬೇಕು. ಸೊ ಇಮ್ಮಿಡಿಯೇಟ್ ವಾಟರ್ ಚೇಂಜ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಒಂದ್ ಸ್ವಲ್ಪ ಬ್ಲೂ ಮೆಡಿಸನ್ ಏನೇನೋ ಮೆಡಿಸನ್ಸ್ ಹಾಕ್ಬಿಡ್ತೀರಾ. ಸೊ ಮೆಡಿಸನ್ಸ್ ಯಾವಾಗ ಯೂಸ್ ಮಾಡಬೇಕು? ಫಾರ್ ಎಕ್ಸಾಂಪಲ್ ನಾವು ಹ್ಯೂಮನ್ಸ್, ಮನುಷ್ಯರು, ನಮ್ಗೆ ಏನಾರೋ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಮಾರ್ನಿಂಗ್ ಇಂದ ಹೆಲ್ತಿ ಆಗಿದ್ದೀನಿ, ನಾನು ಅನ್ಹೆಲ್ತಿ ಇದ್ರೆ ಮಾತ್ರ ನಾನು ಟ್ಯಾಬ್ಲೆಟ್ ತಗೊಬೇಕು ಹೊರತು ಸುಮ್ನೆ ನಾವು ಟ್ಯಾಬ್ಲೆಟ್ ತಗೊಳ್ಳೋದು ಡಸ್ ನಾಟ್ ಮೇಕ್ ಸೆನ್ಸ್, ಹೌದಲ್ವಾ? ಸೊ ಸುಮ್ನೆ ನೀವು ಮೆಡಿಸನ್ಸ್ ಹಾಕಕ್ ಹೋಗ್ಬೇಡಿ. ನಿಮ್ಮ ಫಿಶ್ ಅನ್ಹೆಲ್ತಿ ಆಗಿದ್ದು ಏನಾದ್ರು ತೊಂದರೆ ಆಗಿದ್ರೆ ಮಾತ್ರನೇ ಅದಕ್ಕೆ ಹಾಸ್ಪಿಟಾಲಿಟಿ ಮಾಡಿ, ಅಂದ್ರೆ ಹಾಸ್ಪಿಟಲ್ ಟ್ಯಾಂಕ್ ಸೆಟಪ್ ನ ನಾವು ಗೈಡ್ ಮಾಡ್ತೀವಿ. ಸೊ ಆ ರೀತಿಯಾಗಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್, ವಾಟರ್ ಚೇಂಜಿಂಗ್ ಬಗ್ಗೆ ನೋಡೋದಾದ್ರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ತುಂಬಾ ಸಲ. ಸೊ ವಾಟರ್ ಚೇಂಜಿಂಗ್ ಬಗ್ಗೆ ನೋಡೋದಾದ್ರೆ ಕಂಪಲ್ಸರಿ 10 ರಿಂದ 12 ದಿವಸಕ್ಕೆ ಒಂದ್ಸಲ 20 to 30% ಆಫ್ ವಾಟರ್ನ ಚೇಂಜ್ ಮಾಡಿ. ಸೊ ನಿಮ್ ಫಿಶ್ಗೆ ತುಂಬಾ ಓಲ್ಡ್ ವಾಟರ್ ಆಯ್ತು ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಫಿಶ್ ಬಂದ್ಬಿಟ್ಟು ನೋಡಿ ಇರುವಂತ ವಾಟರ್ ಬಂದ್ಬಿಟ್ಟು ಇದೆಲ್ಲೂ ಫ್ಲೋ ಆಗುವಂತ ವಾಟರ್ ಅಲ್ಲ. ಸೊ ಆ ರೀಸನ್ಗೋಸ್ಕರ ಏನಾಗುತ್ತೆ ಅಂತಂದ್ರೆ ಫಿಶ್ಗೆ ತುಂಬಾ ಅಲ್ಲೇ ಪೂಪ್ ಮಾಡುತ್ತೆ, ಅಲ್ಲೇ ಯೂರಿನ್ ಪಾಸ್ ಮಾಡುತ್ತೆ. ಸೊ ಆದ್ರಿಂದ ಈ ವಾಟರ್ ಪಾಯ್ಸನ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಸೊ ವಾಟರ್ ಬಂದ್ಬಿಟ್ಟು ಪೊಲ್ಯೂಟ್ ಆಗುತ್ತೆ, ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ಫಿಶ್ಗೆ ಬೇರೆ ಬೇರೆ ತರದಂತ ಡಿಸೀಸಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಕ್ಲೌಡಿ ಆಗಿರ್ಬೋದು, ಸೊ ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೀಸಸ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಡೆಫಿನೆಟ್ಲಿ ಅದನ್ನ ಕಂಟಿನ್ಯೂಸ್ ಆಗಿ ವಾಟರ್ ಚೇಂಜ್ ಮಾಡಿ. ಅಂದ್ರೆ 10 ರಿಂದ 12 ದಿವಸಕ್ಕೆ. ಕಿರಣ್, ನಾನು 1 ದಿವಸಕ್ಕೆ 2 ದಿವಸಕ್ಕೆ ಗಲೀಜ್ ಎತ್ಬಿಟ್ಟು ವಾಟರ್ ಫಿಲ್ ಮಾಡ್ಕೊಂತ ಇದೀನಿ, ದಿನ ಬಿಟ್ಟು ದಿನ ರೆಗ್ಯುಲರ್ ವಾಟರ್ ಚೇಂಜ್ ಮಾಡ್ತಾನೆ ಇದೀನಿ, ಅದು ಕೂಡ ಬಿಗ್ಗೆಸ್ಟ್ ಮಿಸ್ಟೇಕು. ನೀವು ಯಾವಾಗ ಮೋರ್ ದೆನ್ 50% ವಾಟರ್ ತೆಗೆದ್ಬಿಡೋದು ಅಥವಾ ರೆಗ್ಯುಲರ್ ಆಗಿ ವಾಟರ್ ಚೇಂಜಿಂಗ್ ಮಾಡ್ಕೊಂಡ್ ಬಂದ್ಬಿಡೋದು. ಸೊ ಈ ತರ ಮಾಡೋದ್ರಿಂದನೂ ಬೇಗ ವಾಟರ್ ಚೇಂಜಿಂಗ್ ಮಾಡೋದ್ರಿಂದ ತೊಂದರೆ ಏನಪ್ಪ ಆಗುತ್ತೆ ಅಂದ್ರೆ, ಫಿಶ್ ಬೇಕಾಗಿರುವಂತ ಬ್ಯಾಕ್ಟೀರಿಯಾ ಬೆನಿಫಿಕೇಶನ್ಸ್ ಫಿಶ್ ಜನರೇಟ್ ಮಾಡಿ ವಾಟರ್ ಅಲ್ಲಿ ಇಟ್ಕೊಂಡಿರುತ್ತೆ. ನೀವು ಯಾವಾಗ ರೆಗ್ಯುಲರ್ ಆಗಿ ವಾಟರ್ ಚೇಂಜ್ ಮಾಡ್ತಾನೆ ಇರ್ತೀರೋ, ಸೊ ಅದ್ರಲ್ಲಿ ಇರುವಂತ ಬ್ಯಾಕ್ಟೀರಿಯಾ ಬೆನಿಫಿಕೇಶನ್ಸ್ ಹೋಗ್ಬಿಡುತ್ತೆ. ನೀವು ಫ್ರೆಶ್ ವಾಟರ್ ಕೊಡೋದ್ರಿಂದ ಅದು ಕಂಪ್ಲೀಟ್ ಸ್ಟ್ರೆಸ್ ಹೋಗ್ಬಿಡುತ್ತೆ.
ಸೊ ದಯವಿಟ್ಟು ಯಾರು ಕೂಡ ಅಂತ ಮಿಸ್ಟೇಕ್ಸ್ನ ಮಾಡಕ್ ಹೋಗ್ಬೇಡಿ. ಫಿಶ್ನ ಒಂದು ಟಬ್ಗೆ ಹಾಕ್ಬಿಟ್ಟು ಫುಲ್ ವಾಟರ್ ತೆಗೆದ್ಬಿಟ್ಟು ಅಂಡ್ ಕಂಪ್ಲೀಟ್ ಫ್ರೆಶ್ ವಾಟರ್ ಕೊಟ್ಟು ಫಿಶ್ನ ರಿಲೀಸ್ ಮಾಡೋದ್ರಿಂದ ಫಿಶ್ಗೆ ಬೇಕಾಗಿರುವಂಥ ಬ್ಯಾಕ್ಟೀರಿಯಾ ಬೆನಿಫಿಕೇಶನ್ಸ್ ಅದು ಆ ವಾಟರಲ್ಲಿ ಇರಲ್ಲ. ಸೊ ಜನರೇಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ, ಅಥವಾ ವಾಟರ್ ಶಾಕ್ಸ್ ಇಂದ ಫಿಶ್ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾರು ಕೂಡ ಈ ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂತೀನಿ. ಸೊ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ. ಇನ್ನೂ ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಅಂಡ್ ಇದೇ ರೀತಿಯಾಗಿ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಬೇಕಾಗಿರುವಂತ ಏನಾದ್ರು ಡೌಟ್ಸ್ ಇತ್ತು ಅಂದ್ರೂ ಕೂಡ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ನೀವು ಡ್ರಾಪ್ ಮಾಡ್ಬೋದು. ಅಂಡ್ ಅದೇ ರೀತಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತ ನಂಬರ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಫಿಶ್ಗೆ ಏನಾದ್ರು ತೊಂದರೆ ಆಗಿದ್ರು ಪರವಾಗಿಲ್ಲ, ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಹೆಲ್ಪ್ ಮಾಡೋದಕ್ಕೆ ರೆಡಿ ಇದೀನಿ ಅಂತ ಹೇಳ್ತಾ ವಿಡಿಯೋ ಏನ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.